ಬೆಂಗಳೂರಲ್ಲಿ ಹಲವು ಆಂಜನೇಯ ದೇವಸ್ಥಾನಗಳಿವೆ. ಅದರಲ್ಲಿ ಜಯನಗರ 9th ಬ್ಲಾಕ್ ಅಲ್ಲಿರುವಂತಹ ರಾಗಿಗುಡ್ಡ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಒಂದು. ಈ ದೇವಸ್ಥಾನಕ್ಕೆ ರಾಗಿಗುಡ್ಡ ಅಂತ ಏನು ಕರೀತಾರೆ ಎನ್ನುವ ಪ್ರಶ್ನೆಗೆ ಉತ್ತರ, ಪತಿವ್ರತೆಯ ಶಾಪದಿಂದ 60 ಅಡಿ ರಾಗಿಯ ರಾಶಿಯೇ ಕಲ್ಲಾಗಿ ಹೋಯಿತು. ರಾಗಿಗುಡ್ಡ ಎಂಬ ಹೆಸರು ಹೇಗೆ ಬಂದಿತು ಎಂಬ ಪ್ರಶ್ನೆಗೆ, ಪ್ರಾಚೀನ ಕಾಲದಲ್ಲಿ ಈ ಪ್ರದೇಶದಲ್ಲಿ ಯಥೇಚ್ಛವಾಗಿ ರಾಗಿಯನ್ನು ಬೆಳೆಯಲಾಗುತ್ತಿತ್ತು. ಆಗ ಪಾಳೆಗಾರರ ಆಳ್ವಿಕೆಯ ಕಾಲದಲ್ಲಿ ರಾಗಿಯನ್ನು ಸುಮಾರು 60 ಅಡಿ ಎತ್ತರದ ರಾಶಿ ಮಾಡಿ ಆ ರಾಶಿಯನ್ನು ಪೂಜೆ ಮಾಡುವ ಸಮಯದಲ್ಲಿ 3 ತೇಜೋಮಯರಾದ ದಾಸಯ್ಯನವರು ಭಿಕ್ಷೆಯನ್ನು ಬೇಡುತ್ತಾ ಆಗಮಿಸುತ್ತಾರೆ. ಆ ದಾಸಯ್ಯನವರನ್ನು ಸಾಕ್ಷಾತ್ ತ್ರಿಮೂರ್ತಿಗಳೆಂದು ತಿಳಿದು ಪಾಳೆಗಾರರ ಸೊಸೆ ಮೊರದ ತುಂಬಾ ದಾನದ ರೂಪದಲ್ಲಿ ರಾಗಿಯನ್ನು ಧಾವಿಸುತ್ತಾಳೆ. ಆದರೆ ತುಂಬಾ ಜಿಪುಣಿಯಾದ ಪಾಳೆಗಾರರ ಧರ್ಮಪತ್ನಿ ಸೊಸೆಯನ್ನು ತಡೆಯುತ್ತಾಳೆ. ಇದರಿಂದ ಬೇಸತ್ತ ಪತಿವ್ರತೆಯಾದ ಸೊಸೆಯು ದಾನಕ್ಕೆ ದೊರಕದ ರಾಗಿ ಇದ್ದರೆಷ್ಟು ಬಿಟ್ಟರೆಷ್ಟು, ದೇವರಿಗಿಲ್ಲದ ರಾಗಿ ಕಲ್ಲಾಗಿ ಹೋಗಲಿ ಎಂದು ಶಪಿಸುತ್ತಾಳೆ. ಆಗ 60 ಅಡಿ ಎತ್ತರದ ರಾಗಿಯ ರಾಶಿ ಕಲ್ಲಾಗಿ ಹೋಗುತ್ತದೆ. ಅಂದಿನಿಂದ ಈ ಗುಡ್ಡಕ್ಕೆ ರಾಗಿಗುಡ್ಡ ಎಂದು ಕರೆಯಲಾಗುತ್ತದೆ.